ಕನ್ನಡ ಚಿತ್ರರಂಗದಲ್ಲಿ ಸಾಂಸ್ಕೃತಿಕ ನೆಲೆ ಹೊಂದಿರುವ ಚಿತ್ರಗಳ ಸಾಲಿಗೆ ಮಾರ್ನಿಮಿ ಮತ್ತೊಂದು ಮಹತ್ವದ ಸೇರ್ಪಡೆಯಾಗಲಿದೆ. ಫೆಬ್ರವರಿ 20ರಂದು ಚಿತ್ರವು ಬಿಡುಗಡೆಯಾಗಲಿದ್ದು, ಕರಾವಳಿ ಪ್ರದೇಶದ ಬದುಕು ನಂಬಿಕೆಗಳು ಮತ್ತು ಆಂತರಿಕ ಸಂಘರ್ಷಗಳನ್ನು ಈ ಚಿತ್ರದಲ್ಲಿ ವಿಭಿನ್ನ ಶೈಲಿಯಲ್ಲಿ ತೆರೆದಿಡಲಾಗಿದೆ. ನಾವು ಮಾರ್ನಮಿ ಕನ್ನಡ ಸಿನಿಮಾ ಚಿತ್ರತಂಡ ಹೋದ ಸಲ ನವೆಂಬರಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ರಿಲೀಸ್ ಅಂತ ಅಂದ್ಕೊಂಡಿದ್ವಿ. ಬಟ್ ಆ ಸಮಯದಲ್ಲಿ ನಮಗೆ ಬರಲಿಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈಗ ಹೊಸದಾಗಿ ಒಂದು ಡೇಟ್ ಫೆಬ್ರವರಿ 20 ರಿಲೀಸ್ ಡೇಟನ್ನು ಫಿಕ್ಸ್ ಮಾಡಿಕೊಂಡು ಅನೌನ್ಸ್ ಮಾಡಿದ್ದೀವಿ. ಈ 20ಕ್ಕೆ ನಾವು ನಮ್ಮ ಸಿನಿಮಾ ಕರ್ನಾಟಕದಾದ್ಯಂತ ಎಲ್ಲ ಥಿಯೇಟರ್ಗಳಲ್ಲಿ ಬರ್ತಾ ಇದೆ. ಹಾಗಾಗಿ ಒಂದಿಷ್ಟು ಊರುಗಳಿಗೆ ನಾವು ಹೋಗಿ ಪ್ರಚಾರ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಈಗ ಮಂಗಳೂರು ಕಡೆ ಬಂದಿದ್ದೀವಿ. ಮಂಗಳೂರು ನಮ್ಮ ಸಿನಿಮಾಗೆ ತುಂಬ ಸ್ಪೆಷಲ್. ಏನಕ್ಕೆ ಅಂದರೆ ನಮ್ಮ ಇಡೀ ಸಿನಿಮಾ ಕತೆ ಇರುವುದು ಮಂಗಳೂರು ಭಾಗದ ಕತೆ, ಕರಾವಳಿ ಭಾಗದ ಕತೆ. ನಾವು ಚಿತ್ರೀಕರಣ ಮಾಡಿರೋದು ಕೂಡ ಮಂಗಳೂರಲ್ಲೇ. ಹಾಗೆ ಮಂಗಳೂರಿನ ಅನೇಕ ಕಲಾವಿದರು, ತಂತ್ರಜ್ಞರು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀವಿ. ನಿರ್ದೇಶಕರು ಹೇಳ್ದಂಗೆ ನಾವು ನವೆಂಬರಲ್ಲಿ ಬರಬೇಕಾಗಿತ್ತು. ನಮಗನ್ಸಿದ್ದೇನು ಅಂತಂದರೆ ಒಂದು ಒಳ್ಳೆ ಕಂಟೆಂಟ್ನ ನಾವು ಇನ್ನೂ ರೀಚ್ ಮಾಡಿಸಿಲ್ಲ ಪ್ರಮೋಷನ್ ವಿಭಾಗದಲ್ಲಿ. ಸೊ ನೀಟಾಗಿ ರೀಚ್ ಮಾಡಿಸ್ಬಿಟ್ಟು ಸಿನಿಮಾ ರಿಲೀಸ್ ಮಾಡೋಣ ಅನ್ನೋ ಕಾರಣಕ್ಕೆ ಪುಷ್ ಮಾಡಿ ಇವಾಗ ಫೆಬ್ರವರಿ 20ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಒಂದೊಳ್ಳೆ ಕತೆ, ಮಂಗಳೂರು ಭಾಗದ ಒಂದು ಪ್ರೇಮ ಕತೆ. ಇಲ್ಲಿಯ ತುಂಬ ಅದ್ಭುತವಾದ ಕಲಾವಿದರಿದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ. ಒಂದೊಳ್ಳೆ ಸಿನಿಮಾ ಕೊಡಬೇಕು ಈ ಭಾಗದಿಂದ ಅಂದ್ಕೊಂಡು ನಾವು ಈ ಸಿನಿಮಾ ಮಾಡಿರೋದು. ಸಿನಿಮಾದಲ್ಲಿ ಎಲ್ಲ ಪಾತ್ರಗಳು ತುಂಬ ವಿಭಿನ್ನವಾಗಿರುತ್ತೆ. ನಾರ್ಮಲಿ ನೋಡೋ ಥರ ಇರಲ್ಲ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಶಿವಸೇನಾ ಅವರ ತುಂಬ ಅದ್ಭುತ ಛಾಯಾಗ್ರಹಣ ಇದೆ ಇದಕ್ಕೆ. ಪ್ರಸಾದ್ ಇವರಿಗೆ ಚರಣ್ ರಾಜ್ ಅವರ ಅದ್ಭುತ ಸಂಗೀತ ಇದೆ. ಈಗಾಗಲೇ 2 ಸಾಂಗ್ ರಿಲೀಸ್ ಆಗಿದೆ, ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಸೊ 20 ತಾರೀಕು ರಿಲೀಸ್ ಆಗುವಾಗ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಮಾರ್ನಿಮಿ ಸಿನಿಮಾ 20 ತಾರೀಕು ರಿಲೀಸ್ ಆಗ್ತಾ ಇದೆ. ನವೆಂಬರಲ್ಲಿ ರಿಲೀಸ್ ಆಗಬೇಕಿತ್ತು, ಕಾರಣಾಂತರದಿಂದ ಪೋಸ್ಟ್ಪೋನ್ ಆಗೀಗ 20ಕ್ಕೆ ರಿಲೀಸ್ ಆಗ್ತಾ ಇದೆ. ತಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ಅಗತ್ಯ.